ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತ ಮತ್ತು ಪೋಲ್ಯಾಂಡ್ ನಡುವಿನ ರಕ್ಷಣಾ ಸಂಬಂಧ ಇದೀಗ ಒಂದು ಹೊಸ ಹಂತಕ್ಕೆ ತಲುಪಿದೆ ಮತ್ತು ಇದಕ್ಕೆ ಕಾರಣ ಆಪರೇಷನ್ ಸಿಂಧೂರ್. ಹೌದು ಸ್ನೇಹಿತರೆ, ಭಾರತ ಈಗ ಪೋಲ್ಯಾಂಡ್ನಿಂದ ಲಾಯ್ಟರಿಂಗ್ ಮ್ಯುನಿಷನ್ಸ್ ಮತ್ತು ಟ್ಯಾಕ್ಟಿಕಲ್ ಸರ್ವೆಲೆನ್ಸ್ ಡ್ರೋನ್ಗಳಿಗಾಗಿ ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಮೊದಲ ಬಾರಿ ಅಲ್ಲ, ಇದು ಫಾಲೋ ಆನ್ ಆರ್ಡರ್, ಅಂದರೆ ಮೊದಲ ಬಾರಿಗೆ ಬಳಸಿ ನೋಡಿ ಚೆನ್ನಾಗಿದೆ ಅಂತ ಮತ್ತೆ ಖರೀದಿ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಖಚಿತ ಮಾಹಿತಿಯನ್ನು ಕೊಟ್ಟಿದ್ದು ಭಾರತದಲ್ಲಿರುವ ಪೋಲ್ಯಾಂಡ್ನ ರಾಯಭಾರಿಯಾದ ಡಾಕ್ಟರ್ ಪಿಯೋತ್ರೋ ಆಂಟೋನಿ ಸ್ವಿತಲ್ಸ್ಕಿ ಅವರು. ಆಪರೇಷನ್ ಸಿಂಧೂರ್. ಈಗ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ, ಭಾರತ ಯಾಕೆ ಮತ್ತೆ ಇದೇ ಪೋಲಿಷ್ ಡ್ರೋನ್ಗಳನ್ನು ಆಯ್ಕೆ ಮಾಡಿಕೊಂಡಿತ್ತು ಎಂಬುದು. ಉತ್ತರ ತುಂಬ ಸ್ಪಷ್ಟವಾಗಿದೆ. ಇವು ಯುದ್ಧ ಭೂಮಿಯಲ್ಲಿ ತಮ್ಮನ್ನು ತಾವು ಸಾಬೀತು ಮಾಡಿಕೊಂಡಿವೆ. 2025 ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆ ಗಡಿಯಾಚೆಗಿನ ಭಯೋತ್ಪಾದಕ ನೆಲೆಗಳ ಮೇಲೆ ನಿಖರವಾದ ದಾಳಿ ನಡೆಸಿತು. ಈ ದಾಳಿಗಳಲ್ಲಿ ಈ ಪೋಲಿಷ್ ಡ್ರೋನ್ಗಳು ಸ್ಟ್ರೈಕ್ ಮತ್ತು ಸರ್ವಿಲೆನ್ಸ್ ಎರಡೂ ಕೆಲಸಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದವು. ಭಾರತೀಯ ಸೇನೆಗೆ ಕಂಬ್ಯಾಟ್ ಪ್ರೂವನ್, ಅಂದರೆ ನಿಜವಾದ ಯುದ್ಧದಲ್ಲಿ ಪರೀಕ್ಷಿಸಲ್ಪಟ್ಟ ಶಸ್ತ್ರಾಸ್ತ್ರಗಳು ಮಾತ್ರ ಬೇಕು ಮತ್ತು ಈ ಡ್ರೋನ್ಗಳು ಆ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿವೆ. ಲಾಯ್ಟರಿಂಗ್ ಮ್ಯುನಿಷನ್ ಅಂದರೆ ಏನು ಸ್ನೇಹಿತರೆ? ಈ ಲಾಯ್ಟರಿಂಗ್ ಮ್ಯುನಿಷನ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಇದನ್ನು ಸರಳವಾಗಿ ಹೇಳಬೇಕೆಂದರೆ ಇದೊಂದು ಆಕಾಶದಲ್ಲಿ ಕಾಯುವ ಬಾಂಬ್. ಸಾಂಪ್ರದಾಯಿಕ ರಾಕೆಟ್ ಅಥವಾ ಫಿರಂಗಿಯಂತೆ ನೇರವಾಗಿ ಹೋಗಿ ಸ್ಫೋಟಗೊಳ್ಳುವುದಿಲ್ಲ. ಬದಲಾಗಿ ಇದೊಂದು ನಿರ್ದಿಷ್ಟ ಪ್ರದೇಶದ ಮೇಲೆ ಸುತ್ತುತ್ತಾ ಗುರಿಯನ್ನು ಖಚಿತಪಡಿಸಿಕೊಂಡ ನಂತರ ದಾಳಿ ನಡೆಸುತ್ತದೆ. ಇದರಿಂದ ನಾಗರಿಕರಿಗೆ ಅಥವಾ ಅನ್ಯ ಕಟ್ಟಡಗಳಿಗೆ ಅಪಾಯ ಆಗುವ ಸಂಭವ ತುಂಬ ಕಡಿಮೆ. ಆಪರೇಷನ್ ಸಿಂಧೂರ್ನಲ್ಲಿ ದಾಳಿಗಳು ಫೋಕಸ್ಡ್ ಆ್ಯಂಡ್ ಮೆಷರ್ಡ್ ಆಗಿದ್ದವು ಎಂದು ಹೇಳಲಾಗುತ್ತಿದೆ. ಇದಕ್ಕೆ ಈ ತಂತ್ರಜ್ಞಾನ ತುಂಬ ಪ್ರಮುಖ ಕಾರಣ. ಇನ್ನು ಈ ಡೀಲ್ನ ಮುಖ್ಯ ಆಕರ್ಷಣೆ ಎಂದರೆ ವಾರ್ಮೆಟ್ ಲಾಯ್ಟರಿಂಗ್ ಮ್ಯುನಿಷನ್. ಇದನ್ನು ತಯಾರಿಸಿದ್ದು ಪೋಲ್ಯಾಂಡ್ನ WB ಗ್ರೂಪ್ ಕಂಪನಿ. ಇದು ಒಬ್ಬ ಸೈನಿಕ ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡೊಯ್ಯಬಹುದಾದಷ್ಟು ಹಗುರ ಮತ್ತು ಪೋರ್ಟೇಬಲ್. ಇದು ಲಘು ಶಸ್ತ್ರಸಜ್ಜಿತ ವಾಹನಗಳ ಮೇಲೆ ಮತ್ತು ಶತ್ರು ಸೈನಿಕರ ಮೇಲೆ ಅತ್ಯಂತ ನಿಖರವಾಗಿ ದಾಳಿ ಮಾಡಬಲ್ಲದು. ಮಿಷನ್ಗೆ ಅನುಗುಣವಾಗಿ ವಿಭಿನ್ನ ರೀತಿಯ ವಾರ್ಹೆಡ್ಗಳನ್ನು ಅಳವಡಿಸಬಹುದು, ಅಂದರೆ ಇದು ತುಂಬ ವರ್ಸ್ಟೈಲ್. ಮತ್ತೊಂದು ಮುಖ್ಯ ವಿಷಯ, ಭಾರತೀಯ ಸೇನೆ ಈ ವಾರ್ಮೆಟ್ ಅನ್ನು ಲಡಾಖ್ನ ಅತ್ಯಂತ ಎತ್ತರದ ಆಮ್ಲಜನಕ ಕಡಿಮೆ ಇರುವ ಪ್ರದೇಶಗಳಲ್ಲಿ ಪರೀಕ್ಷಿಸಿತು. ಅಲ್ಲೂ ಕೂಡ ಇದು ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ತೋರಿಸಿದೆ. ಇದು ನಿಜಕ್ಕೂ ದೊಡ್ಡ ಸಾಧನೆ. ಮೇಕ್ ಇನ್ ಇಂಡಿಯಾ ಆಯಾಮ. ಸ್ನೇಹಿತರೆ, ಇಲ್ಲಿ ಒಂದು ಮಹತ್ವದ ಬದಲಾವಣೆ ಕಾಣುತ್ತಿದೆ. ಪೋಲ್ಯಾಂಡ್ ಕೇವಲ ಮಾರಾಟಗಾರ ದೇಶವಾಗಿ ಉಳಿಯಲು ಇಷ್ಟಪಡುತ್ತಿಲ್ಲ. ಅವರು ಭಾರತದ ಜೊತೆ ಆಳವಾದ ಕೈಗಾರಿಕಾ ಸಹಭಾಗಿತ್ವವನ್ನು ಬಯಸುತ್ತಿದ್ದಾರೆ. ಇದರಲ್ಲಿ ಮುಖ್ಯ ಅಂಶಗಳು ಏನೆಂದರೆ, ಭಾರತೀಯ ಮತ್ತು ಪೋಲಿಷ್ ಕಂಪನಿಗಳ ನಡುವೆ ಜಾಯಿಂಟ್ ವೆಂಚರ್ ಆಗಬಹುದು. ಭಾರತದಲ್ಲೇ ಉತ್ಪಾದನಾ ಘಟಕ ಸ್ಥಾಪಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಮೋದಿ ಸರ್ಕಾರದ ಆತ್ಮನಿರ್ಭರ ಭಾರತದ ಯೋಜನೆಗೆ ಇದು ಬಲ ತುಂಬಲಿದೆ. ಅಷ್ಟೇ ಅಲ್ಲ, ಒಂದು ಭಾರತೀಯ ಕಂಪನಿ ಡ್ರೋನ್ಗಳ ದೀರ್ಘಕಾಲೀನ ಪೂರೈಕೆಗಾಗಿ ವಿಶೇಷ ಉತ್ಪಾದನಾ ಕೇಂದ್ರ ತೆರೆಯಲು ಆಸಕ್ತಿ ತೋರಿಸಿದೆ. ಆಧುನಿಕ ಯುದ್ಧದ ಬದಲಾವಣೆ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಯುದ್ಧ ನಡೆಸುವ ರೀತಿ ಬದಲಾಗುತ್ತಿದೆ. ಉಕ್ರೇನ್ ಯುದ್ಧದಲ್ಲಿ ನಾವು ನೋಡಿದಂತೆ ಡ್ರೋನ್ಗಳು ಇಂದಿನ ಯುದ್ಧದ ದಿಕ್ಕನ್ನೇ ಬದಲಾಯಿಸುತ್ತಿವೆ. ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳು ಫೋರ್ಸ್ ಮಲ್ಟಿಪ್ಲೇಯರ್ಸ್ಗಳಾಗಿ ಕೆಲಸ ಮಾಡುತ್ತಿವೆ. ಒಂದೇ ಯಂತ್ರ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮತ್ತು ಸ್ಟ್ರೈಕ್ ಎರಡೂ ಕೆಲಸಗಳನ್ನು ಮಾಡುತ್ತಿದೆ. ತ್ವರಿತ ನಿರ್ಧಾರ, ನಿಖರ ದಾಳಿ. ಇದು
ಅತ್ಯಾಧುನಿಕ ಯುದ್ಧ ತಂತ್ರದ ಮೂಲ ಮಂತ್ರವಾಗಿದೆ. ಭಾರತ ಈ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ತನ್ನ ಮಿಲಿಟರಿ ಸಿದ್ಧಾಂತದಲ್ಲಿ ಒಂದು ಮಹತ್ವದ ಬದಲಾವಣೆ ತರುತ್ತಿದೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಕೇವಲ ಒಂದು ಮಿಲಿಟರಿ ಆಪರೇಷನ್ ಆಗಿರಲಿಲ್ಲ. ಅದು ಭಾರತದ ರಕ್ಷಣಾ ಸಾಮರ್ಥ್ಯ ಮತ್ತು ತಂತ್ರಜ್ಞಾನಗಳ ಆಯ್ಕೆಯ ಒಂದು ಜೀವಂತ ಪ್ರಯೋಗಶಾಲೆ ಆಯಿತು. ಮತ್ತು ಆ ಪ್ರಯೋಗಶಾಲೆಯಿಂದ ಹೊರಬಂದ ಫಲಿತಾಂಶ ಭಾರತ ಪೋಲೆಂಡ್ ರಕ್ಷಣಾ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.